ಇಂದಿನ ಜೂನ್ 15ನೇ ತಾರೀಕು 2024 ಜೂನ್ 20ರಂದು ಇಡೀ ವಿಶ್ವಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೀತದೆ. ಅದರ ಅಂಗವಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೂಡ್ಲೂರು ಗ್ರಾಮ ಕುಶಾಲನಗರ ತಾಲೂಕು ಕೊಡಗು ಜಿಲ್ಲೆ ಇಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಸಂಘ, ದೈಹಿಕ ಶಿಕ್ಷಣ ವಿಭಾಗ, ಶಾಲೆಯ ರಾಷ್ಟ್ರೀಯ ಸೇವಾ ಯೋಜನೆ NSS ಘಟಕ ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಂತ ಶ್ರೀಮತಿ KD ಸಮಯವರು ವಿದ್ಯಾರ್ಥಿಗಳಿಗಾಗಲೇ ಯೋಗಾಭ್ಯಾಸವನ್ನು ಮಾಡಿಸಿ ಈ ಯೋಗದ ಒಂದು ಯೋಗೋತ್ಸವಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಇವತ್ತು ಎಲ್ಲ ಮಕ್ಕಳು ಕೂಡ ಯೋಗದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯ, ಮಾನಸಿಕ ದೃಢತೆಯನ್ನು ಪಡ್ಕೊಳ್ಬೇಕು. ಯೋಗ ಬಹಳ ಉತ್ತಮವಾದಂಥ ಇದು, ಎಲ್ಲರೂ ಪಡ್ಕೋಬೇಕು. ಆ ಮೂಲಕ ಪ್ರತಿನಿತ್ಯ ಎಲ್ಲರೂ ಕೂಡ ಯೋಗಾಭ್ಯಾಸ ಮಾಡೋದ್ರ ಮೂಲಕ ನಮ್ಮ ಯಾವತ್ತೂ ಲವಲವಿಕೆಯಿಂದ ಆರೋಗ್ಯವಾಗಿರ್ಬೋದು. ಅದರಿಂದ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಪ್ರತಿನಿತ್ಯ ಕನಿಷ್ಠ ಒಂದು ಅರ್ಧ ಗಂಟೆ ಆದರೂ ಯೋಗ ಮಾಡೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ದೈಹಿಕ ಮಾನಸಿಕತೆಯನ್ನು ಪಡ್ಕೊಳ್ಬೇಕು ಅಂತ ನಾವು ಎಲ್ಲರಿಗೂ ಕೂಡ ನಿಮಗೆ ಈ ಮೂಲಕ ತಿಳಿಸ್ತೇವೆ. ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಯೋಗ ನಾನು ಸರ್ಕಾರಿ ಪ್ರೌಢಶಾಲೆ ಕೂಡುಮಂಗ್ಳೂರು ದೈಹಿಕ ಶಿಕ್ಷಣ ಶಿಕ್ಷಕಿ ಸೌಮ್ಯ ಕೆಟಿಯಿಂದ. ಈಗ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಯೋಗವನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಆರೋಗ್ಯವಾಗಿರಬೇಕು. ಯಾವ ರೋಗ ರುಜಿನಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮತ್ತು ಲೈಫ್ ಲಾಂಗ್ ತುಂಬ ಉಪಯುಕ್ತ ಅಂದರೆ ಆರೋಗ್ಯವಾಗಿರೋದಕ್ಕೋಸ್ಕರ ಯೋಗವನ್ನು ದಿವಸದಲ್ಲಿ 1 ಗಂಟೆ ಆದರೂ ನಮಗೋಸ್ಕರ ನಾವು ಮೀಸಲಿಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲೇ ಒಂದು ಯೋಗಾಭ್ಯಾಸವನ್ನು ಮಾಡಿಸ್ಕೊಟ್ರೆ ಲೈಫ್ ಲಾಂಗ್ ಅದನ್ನು ರೂಢಿಸ್ಕೊಂಡು ಹೋದರೆ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾವೇನೇ ಸಾಧನೆ ಮಾಡಬೇಕಾದ್ರೆ ನಮಗೆ ದೇಹನೇ ಒಂದು ಮುಖ್ಯವಾದ ಅಂಗ, ಅಂದರೆ ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಅದನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ನಾವು ಈ ಥರದನ್ನೆಲ್ಲ ಯೋಗ, ಅರೋಬಿಕ್ಸು, ವ್ಯಾಯಾಮ ಈ ಥರದನ್ನ ನಾವು ದಿವಸದಲ್ಲಿ ನಾವು ರೂಢಿಸ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಈ ನಮ್ಮ ಶಾಲೆಯಲ್ಲಿ ಯೋಗಾಭ್ಯಾಸವನ್ನು ಮತ್ತು ಯೋಗ ದಿನಾಚರಣೆಯನ್ನು ಅರಿವು ಮೂಡಿಸ್ತಾ ಇದ್ದೀವಿ. ಹಾಗೆ ನಮ್ಮ ಮಕ್ಕಳು ಸಹಿತ ಎಲ್ಲರೂ ಬೆಳಗ್ಗೆನೇ ಬಂದು ನಮಗೆ ಸಹಕರಿಸಿದ್ದಾರೆ. ಅವರಿಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಧನ್ಯವಾದಗಳನ್ನ